ಕಳೆ ಬಗ್ಗೆ ಏನು ನಮಗೆ ಮಾಹಿತಿ? ಸರ್, ಇದು ಕಳೆ ನೈಸರ್ಗಿಕ ಕೃಷಿಗೆ ಕಳೆನೂ ಒಂದು ವರದಾನನೇ. ಕಾರಣ ಏನು ಅಂತಂದರೆ, ಕಳೆ ಎಷ್ಟು, ಯಾಕೆಂದರೆ ಇದು ನೋಡಿ, ಕಳೆ ಬಗ್ಗೆ ಎಷ್ಟು ಅಪನಂಬಿಕೆಗಳನ್ನು ಸೃಷ್ಟಿಯಾಗಿದೆ ಅಂತಂದರೆ, ಇದು ಯಾಕೆ ಅಪನಂಬಿಕೆಗಳು ಸೃಷ್ಟಿಯಾದವು ಅಂತಂದರೆ, ಕೆಮಿಕಲ್ ಮಾಫಿಯಾದವ್ರು ಏನು ಮಾಡಿದ್ರು ಅಂತಂದರೆ, ಯೂನಿವರ್ಸಿಟಿ ಮತ್ತು ಇಲಾಖೆಗಳ ಮೂಲಕವಾಗಿ ಈ ಕಳೆ ಬೆಳೆದ್ರೆ ಆಹಾರ ಎಲ್ಲ ಕಳೆನೇ ತಿಂದಾಗುತ್ತೆ, ಬೆಳೆಗಳಿಗೆ ಆಹಾರ ಸಿಗಲ್ಲ, ಇದನ್ನ ಕಳೆನ ಕ್ಲೀನ್ ಮಾಡ್ರಿ ಅಂತ ಹೇಳ್ತಾರೆ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಕಳೆಗಳು ಹೆಚ್ಚು ಬೆಳೆದಿದ್ರೆ ಇಲ್ಲಿ ಕ್ರಿಮಿಕೀಟಗಳು ಜಾಸ್ತಿ ಬರ್ತವೆ, ಜಾಸ್ತಿ ಬಂದದ್ದು ನಿಮ್ಮ ಬೆಳೆಗೂ ಅದನ್ನ ಅಟ್ಯಾಕ್ ಮಾಡ್ತವೆ, ಅದರಿಂದ ಕಳೆ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಎರಡನೇದು, ಈ ಕಳೆ ಎಲ್ಲ ಇರೋದ್ರಿಂದ ತೇವಾಂಶ ಎಲ್ಲ ನೀರನ್ನು ಕುಡಿಯುತ್ತೆ, ಹಾಗಾಗಿ ಇದನ್ನ ಕಳೆನ ಕಿತ್ತಾಕ್ರಿ ಅಂತೇಳಿ ಈ 3 ಕಾನ್ಸೆಪ್ಟ್ನಿಂದ ರೈತರಿಗೆ ಕಳೆ ವಿರೋಧಿ ಶತ್ರು ತರಕ್ ನೋಡ್ರಿ ಅಂತೇಳಿ ಆ ಕಾನ್ಸೆಪ್ಟ್ನ ಬೆಳೆಸ್ಬಿಟ್ರು. ನೋಡಿ, ಇದು ಕಳೆ ಹೆಚ್ಚು ಬೆಳೆದಷ್ಟು ಏನು ಉಪಯೋಗ ಅಂತಂದ್ರೆ, ಈ ಕಳೆ ಬೆಳೆಯುತ್ತೆ, ಬೆಳೆದದ್ದು ಬೆಳಕಿನಿಂದ ಆಹಾರನ ಉತ್ಪತ್ತಿ ಮಾಡಿಕೊಳ್ಳುತ್ತಲ್ಲ, ಉತ್ಪಾದನೆ ಮಾಡಿಕೊಳ್ಳೋದು ಏನು ಮಾಡುತ್ತೆ, ತನ್ನ ಬೆಳವಣಿಗೆಗೆ 60 ಭಾಗ ಉಪಯೋಗಿಸ್ಕೊಳ್ಳುತ್ತೆ. ಇನ್ನು 40 ಭಾಗನ ಈ ಬೇರಿನ ಮೂಲಕವಾಗಿ ಭೂಮಿಗೆ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ. ಈ ಭೂಮಿಗೆ ಯಾಕೆ ಸ್ಪ್ರೆಡ್ ಮಾಡುತ್ತೆ ಅಂತಂದರೆ, ಜೀವಾಣುಗಳು ಇಂದ ನಾನು ಬದುಕಿದ್ದೀನಿ, ಆ ಜೀವಾಣುಗಳಿಗೂ ಆಹಾರ ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ನಿಂದ ಆಹಾರನ ಭೂಮಿ ಕೊಡ್ತಾ ಹೋಗುತ್ತೆ. ಇದು ಒಂದು ವಿಧ. ಆಮೇಲೆ ಇದ್ರದ್ದು ಒಂದು ಜೀವಿತಾವಧಿ ಇದೆ, ಒಂದು 4 ತಿಂಗಳು ಜೀವಿತಾವಧಿ. ಇದು ಹುಟ್ಟಿದ ಮೇಲೆ ಸಾಯಲೇಬೇಕು. ಇದು ಸತ್ತಾಗ ಇದು 40% ತನ್ನ ಶಕ್ತಿನಲ್ಲಿ 40 ಭಾಗನ ತನ್ನ ವಂಶಾಭಿವೃದ್ಧಿಗೆ ಶಕ್ತಿನ ವ್ಯಯ ಮಾಡ್ಕೊಂಡಿರುತ್ತೆ. ಇನ್ನು 60% ಇದು ಎಲೆ ಮತ್ತು ಕಾಂಡದ ಮೂಲಕವಾಗಿ ಪ್ರಿಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಇದು ಸತ್ತಾಗ ಭೂಮಿಗೆ ಬಿದ್ದಾಗ ಈ 60% ಪಂಚಭೂತಗಳಿಗೆ ಯಾವ್ಯಾವುದರಿಂದ ತಗೊಂಡುತ್ತೋ ಆ ಪಂಚಭೂತಗಳಿಗೆ ಅಗೇನ್ ವಾಪಸ್ ಕೊಟ್ಟು ಆ ಪಳವಳಿಕೆ ಉಳಿಯುತ್ತಲ್ಲ, ಅದು ನಮ್ಮ ಭೂಮಿನಲ್ಲಿ ಬಯೋಮಾಸ್ ಕ್ರಿಯೇಟ್ ಆಗುತ್ತೆ. ಆ ಬಯೋಮಾಸ್ ಕ್ರಿಯೇಟ್ ಆದಾಗ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾನ್ಸೆಪ್ಟ್ನಿಂದ ಕಳೆ ಎಷ್ಟು ಬೆಳೆದ್ರೂ ಒಳ್ಳೆಯದೇ. ಯಾಕೆಂದರೆ ಕಾಡಿನಲ್ಲಿ ಅಷ್ಟು ಜಾತಿ ಕಳೆಗಳು, ಅಷ್ಟು ಜಾತಿ ಮರ ಎಲ್ಲದೂ ಬೆಳೆದಿರುತ್ತೆ, ಪೊದೆಗಳು ಬೆಳೆದಿರ್ತವೆ, ಅಲ್ಲಿ ಯಾವುದಕ್ಕೂ ಸ್ಪರ್ಧೆ ಇಲ್ಲ. ಹಾಗಾಗಿ ಈ ಕೆಮಿಕಲ್ ಮಾಫಿಯಾದವರು ಕಳೆನ ಶತ್ರು ತರಕ್ಕೆ ಇದನ್ನು ಬಿಂಬಿಸ್ಬಿಟ್ರು. ಅದು ನಮಗೆ ದುರದೃಷ್ಟ. ಅದು